ವೆಲ್ಕಮ್ ಬ್ಯಾಕ್. ಕೈ ಸುಡ್ತಾ ಇದೆ ಪವರ್ ಫೈಟ್ ಜಟಾಪಟಿ ಕಾಂಗ್ರೆಸ್ ಪಾಳ್ಯದಲ್ಲಿ. ಸಿದ್ದರಾಮಯ್ಯ ಬಂಟನಿಗೆ ಕಾದು ಕಾದು ಸುಸ್ತಾಗ್ಬಿಟ್ರು ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್. ರಾಜಣ್ಣ ಅವರನ್ನ ಭೇಟಿಯಾಗಬೇಕು ಅಂತ ಹೋದ್ರು. ಎಷ್ಟೊತ್ತಾದ್ರೂ ಕೂಡ ಬರ್ತಾರಾ ಅಂದ್ರೆ ರಾಜಣ್ಣ ಬರಲೇ ಇಲ್ಲ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷನನ್ನ ಕೆಳಗಿಳಿಸುವ ಕಸರತ್ತು ನಡೆದಿದೆ. ಈ ಕುರಿತು ರಾಜಣ್ಣ ಜೊತೆ ಚರ್ಚೆ ಮಾಡೋದಕ್ಕೆ ಡಿಸಿಎಂ ಹೋಗಿದ್ರಂತೆ. ಡಿಕೆ ಶಿವಕುಮಾರ್ ಬರುವ ವಿಷಯ ಗೊತ್ತಿದ್ರೂ ಕೂಡ ರಾಜಣ್ಣ ಅವರು ಬರಲೇ ಇಲ್ಲ. ಬಂದ ದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಆಗ್ಬಿಟ್ರು ಡಿಸಿಎಂ ಡಿಕೆ ಶಿವಕುಮಾರ್. ಅಲ್ಲಿ ಮಾಧ್ಯಮಗಳು ಒಂದು ಹೇಳಿಕೆ ಕೂಡ ಕೊಟ್ರು, ಅವ್ರಿಗೆ ಹುಷಾರಿರ್ಲಿಲ್ಲ ಹಾಗಾಗಿ ಬರ್ಲಿಲ್ಲ ಅಂತ, ಡೈರೆಕ್ಟ್ ಮನೆಗೆ ಹೋಗ್ಬಿಟ್ರು ಅಂತ. ಬಟ್ ಏನೇ ಆಗ್ಲಿ ಪಕ್ಷದ ಅಧ್ಯಕ್ಷರು ಬಂದಾಗ ಬರಬೇಕಾಗಿತ್ತು ರಾಜಣ್ಣ ಅನ್ನುವಂತ ಮಾತುಗಳು. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಕುರ್ಚಿ ಕದನ ನಿಲ್ತಾನೆ ಇಲ್ಲ. ಈ ಮಧ್ಯೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೂ ಹಲವರು ಒತ್ತಾಯ ಮಾಡಿದ್ರು. ಅದರಲ್ಲೂ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಸಚಿವ ರಾಜಣ್ಣ ನೇರವಾಗಿಯೇ ಕೌಂಟರ್ ಕೊಟ್ಟಿದ್ರು. ಆದ್ರೆ ಈಗ ಅದೊಂದು ಬೆಳವಣಿಗೆ ಕೈ ಪಾಳ್ಯದಲ್ಲಿಯೇ ಸಂಚಲನ ಸೃಷ್ಟಿ ಮಾಡಿದೆ. ಏನದು ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ವೆಲ್ಕಮ್ ಬ್ಯಾಕ್. ಕೈ ಸುಡ್ತಾ ಇದೆ ಪವರ್ ಫೈಟ್ ಜಟಾಪಟಿ ಕಾಂಗ್ರೆಸ್ ಪಾಳ್ಯದಲ್ಲಿ. ಸಿದ್ದರಾಮಯ್ಯ ಬಂಟನಿಗೆ ಕಾದು ಕಾದು ಸುಸ್ತಾಗ್ಬಿಟ್ರು ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್. ರಾಜಣ್ಣ ಅವರನ್ನ ಭೇಟಿಯಾಗಬೇಕು ಅಂತ ಹೋದ್ರು. ಎಷ್ಟೊತ್ತಾದ್ರೂ ಕೂಡ ಬರ್ತಾರಾ ಅಂದ್ರೆ ರಾಜಣ್ಣ ಬರಲೇ ಇಲ್ಲ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷನನ್ನ ಕೆಳಗಿಳಿಸುವ ಕಸರತ್ತು ನಡೆದಿದೆ. ಈ ಕುರಿತು ರಾಜಣ್ಣ ಜೊತೆ ಚರ್ಚೆ ಮಾಡೋದಕ್ಕೆ ಡಿಸಿಎಂ ಹೋಗಿದ್ರಂತೆ. ಡಿಕೆ ಶಿವಕುಮಾರ್ ಬರುವ ವಿಷಯ ಗೊತ್ತಿದ್ರೂ ಕೂಡ ರಾಜಣ್ಣ ಅವರು ಬರಲೇ ಇಲ್ಲ. ಬಂದ ದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಆಗ್ಬಿಟ್ರು ಡಿಸಿಎಂ ಡಿಕೆ ಶಿವಕುಮಾರ್. ಅಲ್ಲಿ ಮಾಧ್ಯಮಗಳು ಒಂದು ಹೇಳಿಕೆ ಕೂಡ ಕೊಟ್ರು, ಅವ್ರಿಗೆ ಹುಷಾರಿರ್ಲಿಲ್ಲ ಹಾಗಾಗಿ ಬರ್ಲಿಲ್ಲ ಅಂತ, ಡೈರೆಕ್ಟ್ ಮನೆಗೆ ಹೋಗ್ಬಿಟ್ರು ಅಂತ. ಬಟ್ ಏನೇ ಆಗ್ಲಿ ಪಕ್ಷದ ಅಧ್ಯಕ್ಷರು ಬಂದಾಗ ಬರಬೇಕಾಗಿತ್ತು ರಾಜಣ್ಣ ಅನ್ನುವಂತ ಮಾತುಗಳು. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಕುರ್ಚಿ ಕದನ ನಿಲ್ತಾನೆ ಇಲ್ಲ. ಈ ಮಧ್ಯೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೂ ಹಲವರು ಒತ್ತಾಯ ಮಾಡಿದ್ರು. ಅದರಲ್ಲೂ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಸಚಿವ ರಾಜಣ್ಣ ನೇರವಾಗಿಯೇ ಕೌಂಟರ್ ಕೊಟ್ಟಿದ್ರು. ಆದ್ರೆ ಈಗ ಅದೊಂದು ಬೆಳವಣಿಗೆ ಕೈ ಪಾಳ್ಯದಲ್ಲಿಯೇ ಸಂಚಲನ ಸೃಷ್ಟಿ ಮಾಡಿದೆ. ಏನದು ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ವೆಲ್ಕಮ್ ಬ್ಯಾಕ್. ಕೈ ಸುಡ್ತಾ ಇದೆ ಪವರ್ ಫೈಟ್ ಜಟಾಪಟಿ ಕಾಂಗ್ರೆಸ್ ಪಾಳ್ಯದಲ್ಲಿ. ಸಿದ್ದರಾಮಯ್ಯ ಬಂಟನಿಗೆ ಕಾದು ಕಾದು ಸುಸ್ತಾಗ್ಬಿಟ್ರು ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್. ರಾಜಣ್ಣ ಅವರನ್ನ ಭೇಟಿಯಾಗಬೇಕು ಅಂತ ಹೋದ್ರು. ಎಷ್ಟೊತ್ತಾದ್ರೂ ಕೂಡ ಬರ್ತಾರಾ ಅಂದ್ರೆ ರಾಜಣ್ಣ ಬರಲೇ ಇಲ್ಲ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷನನ್ನ ಕೆಳಗಿಳಿಸುವ ಕಸರತ್ತು ನಡೆದಿದೆ. ಈ ಕುರಿತು ರಾಜಣ್ಣ ಜೊತೆ ಚರ್ಚೆ ಮಾಡೋದಕ್ಕೆ ಡಿಸಿಎಂ ಹೋಗಿದ್ರಂತೆ. ಡಿಕೆ ಶಿವಕುಮಾರ್ ಬರುವ ವಿಷಯ ಗೊತ್ತಿದ್ರೂ ಕೂಡ ರಾಜಣ್ಣ ಅವರು ಬರಲೇ ಇಲ್ಲ. ಬಂದ ದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಆಗ್ಬಿಟ್ರು ಡಿಸಿಎಂ ಡಿಕೆ ಶಿವಕುಮಾರ್. ಅಲ್ಲಿ ಮಾಧ್ಯಮಗಳು ಒಂದು ಹೇಳಿಕೆ ಕೂಡ ಕೊಟ್ರು, ಅವ್ರಿಗೆ ಹುಷಾರಿರ್ಲಿಲ್ಲ ಹಾಗಾಗಿ ಬರ್ಲಿಲ್ಲ ಅಂತ, ಡೈರೆಕ್ಟ್ ಮನೆಗೆ ಹೋಗ್ಬಿಟ್ರು ಅಂತ. ಬಟ್ ಏನೇ ಆಗ್ಲಿ ಪಕ್ಷದ ಅಧ್ಯಕ್ಷರು ಬಂದಾಗ ಬರಬೇಕಾಗಿತ್ತು ರಾಜಣ್ಣ ಅನ್ನುವಂತ ಮಾತುಗಳು. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಕುರ್ಚಿ ಕದನ ನಿಲ್ತಾನೆ ಇಲ್ಲ. ಈ ಮಧ್ಯೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೂ ಹಲವರು ಒತ್ತಾಯ ಮಾಡಿದ್ರು. ಅದರಲ್ಲೂ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಸಚಿವ ರಾಜಣ್ಣ ನೇರವಾಗಿಯೇ ಕೌಂಟರ್ ಕೊಟ್ಟಿದ್ರು. ಆದ್ರೆ ಈಗ ಅದೊಂದು ಬೆಳವಣಿಗೆ ಕೈ ಪಾಳ್ಯದಲ್ಲಿಯೇ ಸಂಚಲನ ಸೃಷ್ಟಿ ಮಾಡಿದೆ. ಏನದು ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ವೆಲ್ಕಮ್ ಬ್ಯಾಕ್. ಕೈ ಸುಡ್ತಾ ಇದೆ ಪವರ್ ಫೈಟ್ ಜಟಾಪಟಿ ಕಾಂಗ್ರೆಸ್ ಪಾಳ್ಯದಲ್ಲಿ. ಸಿದ್ದರಾಮಯ್ಯ ಬಂಟನಿಗೆ ಕಾದು ಕಾದು ಸುಸ್ತಾಗ್ಬಿಟ್ರು ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್. ರಾಜಣ್ಣ ಅವರನ್ನ ಭೇಟಿಯಾಗಬೇಕು ಅಂತ ಹೋದ್ರು. ಎಷ್ಟೊತ್ತಾದ್ರೂ ಕೂಡ ಬರ್ತಾರಾ ಅಂದ್ರೆ ರಾಜಣ್ಣ ಬರಲೇ ಇಲ್ಲ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷನನ್ನ ಕೆಳಗಿಳಿಸುವ ಕಸರತ್ತು ನಡೆದಿದೆ. ಈ ಕುರಿತು ರಾಜಣ್ಣ ಜೊತೆ ಚರ್ಚೆ ಮಾಡೋದಕ್ಕೆ ಡಿಸಿಎಂ ಹೋಗಿದ್ರಂತೆ. ಡಿಕೆ ಶಿವಕುಮಾರ್ ಬರುವ ವಿಷಯ ಗೊತ್ತಿದ್ರೂ ಕೂಡ ರಾಜಣ್ಣ ಅವರು ಬರಲೇ ಇಲ್ಲ. ಬಂದ ದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಆಗ್ಬಿಟ್ರು ಡಿಸಿಎಂ ಡಿಕೆ ಶಿವಕುಮಾರ್. ಅಲ್ಲಿ ಮಾಧ್ಯಮಗಳು ಒಂದು ಹೇಳಿಕೆ ಕೂಡ ಕೊಟ್ರು, ಅವ್ರಿಗೆ ಹುಷಾರಿರ್ಲಿಲ್ಲ ಹಾಗಾಗಿ ಬರ್ಲಿಲ್ಲ ಅಂತ, ಡೈರೆಕ್ಟ್ ಮನೆಗೆ ಹೋಗ್ಬಿಟ್ರು ಅಂತ. ಬಟ್ ಏನೇ ಆಗ್ಲಿ ಪಕ್ಷದ ಅಧ್ಯಕ್ಷರು ಬಂದಾಗ ಬರಬೇಕಾಗಿತ್ತು ರಾಜಣ್ಣ ಅನ್ನುವಂತ ಮಾತುಗಳು. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಕುರ್ಚಿ ಕದನ ನಿಲ್ತಾನೆ ಇಲ್ಲ. ಈ ಮಧ್ಯೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೂ ಹಲವರು ಒತ್ತಾಯ ಮಾಡಿದ್ರು. ಅದರಲ್ಲೂ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಸಚಿವ ರಾಜಣ್ಣ ನೇರವಾಗಿಯೇ ಕೌಂಟರ್ ಕೊಟ್ಟಿದ್ರು. ಆದ್ರೆ ಈಗ ಅದೊಂದು ಬೆಳವಣಿಗೆ ಕೈ ಪಾಳ್ಯದಲ್ಲಿಯೇ ಸಂಚಲನ ಸೃಷ್ಟಿ ಮಾಡಿದೆ. ಏನದು ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ವೆಲ್ಕಮ್ ಬ್ಯಾಕ್. ಕೈ ಸುಡ್ತಾ ಇದೆ ಪವರ್ ಫೈಟ್ ಜಟಾಪಟಿ ಕಾಂಗ್ರೆಸ್ ಪಾಳ್ಯದಲ್ಲಿ. ಸಿದ್ದರಾಮಯ್ಯ ಬಂಟನಿಗೆ ಕಾದು ಕಾದು ಸುಸ್ತಾಗ್ಬಿಟ್ರು ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್. ರಾಜಣ್ಣ ಅವರನ್ನ ಭೇಟಿಯಾಗಬೇಕು ಅಂತ ಹೋದ್ರು. ಎಷ್ಟೊತ್ತಾದ್ರೂ ಕೂಡ ಬರ್ತಾರಾ ಅಂದ್ರೆ ರಾಜಣ್ಣ ಬರಲೇ ಇಲ್ಲ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷನನ್ನ ಕೆಳಗಿಳಿಸುವ ಕಸರತ್ತು ನಡೆದಿದೆ. ಈ ಕುರಿತು ರಾಜಣ್ಣ ಜೊತೆ ಚರ್ಚೆ ಮಾಡೋದಕ್ಕೆ ಡಿಸಿಎಂ ಹೋಗಿದ್ರಂತೆ. ಡಿಕೆ ಶಿವಕುಮಾರ್ ಬರುವ ವಿಷಯ ಗೊತ್ತಿದ್ರೂ ಕೂಡ ರಾಜಣ್ಣ ಅವರು ಬರಲೇ ಇಲ್ಲ. ಬಂದ ದಾರಿಗೆ ಸುಂಕ ಇಲ್ಲ ಅಂತ
ವಾಪಸ್ ಆಗ್ಬಿಟ್ರು ಡಿಸಿಎಂ ಡಿಕೆ ಶಿವಕುಮಾರ್. ಅಲ್ಲಿ ಮಾಧ್ಯಮಗಳು ಒಂದು ಹೇಳಿಕೆ ಕೂಡ ಕೊಟ್ರು, ಅವ್ರಿಗೆ ಹುಷಾರಿರ್ಲಿಲ್ಲ ಹಾಗಾಗಿ ಬರ್ಲಿಲ್ಲ ಅಂತ, ಡೈರೆಕ್ಟ್ ಮನೆಗೆ ಹೋಗ್ಬಿಟ್ರು ಅಂತ. ಬಟ್ ಏನೇ ಆಗ್ಲಿ ಪಕ್ಷದ ಅಧ್ಯಕ್ಷರು ಬಂದಾಗ ಬರಬೇಕಾಗಿತ್ತು ರಾಜಣ್ಣ ಅನ್ನುವಂತ ಮಾತುಗಳು. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಕುರ್ಚಿ ಕದನ ನಿಲ್ತಾನೆ ಇಲ್ಲ. ಈ ಮಧ್ಯೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೂ ಹಲವರು ಒತ್ತಾಯ ಮಾಡಿದ್ರು. ಅದರಲ್ಲೂ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಸಚಿವ ರಾಜಣ್ಣ ನೇರವಾಗಿಯೇ ಕೌಂಟರ್ ಕೊಟ್ಟಿದ್ರು. ಆದ್ರೆ ಈಗ ಅದೊಂದು ಬೆಳವಣಿಗೆ ಕೈ ಪಾಳ್ಯದಲ್ಲಿಯೇ ಸಂಚಲನ ಸೃಷ್ಟಿ ಮಾಡಿದೆ. ಏನದು ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ವೆಲ್ಕಮ್ ಬ್ಯಾಕ್. ಕೈ ಸುಡ್ತಾ ಇದೆ ಪವರ್ ಫೈಟ್ ಜಟಾಪಟಿ ಕಾಂಗ್ರೆಸ್ ಪಾಳ್ಯದಲ್ಲಿ. ಸಿದ್ದರಾಮಯ್ಯ ಬಂಟನಿಗೆ ಕಾದು ಕಾದು ಸುಸ್ತಾಗ್ಬಿಟ್ರು ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್. ರಾಜಣ್ಣ ಅವರನ್ನ ಭೇಟಿಯಾಗಬೇಕು ಅಂತ ಹೋದ್ರು. ಎಷ್ಟೊತ್ತಾದ್ರೂ ಕೂಡ ಬರ್ತಾರಾ ಅಂದ್ರೆ ರಾಜಣ್ಣ ಬರಲೇ ಇಲ್ಲ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷನನ್ನ ಕೆಳಗಿಳಿಸುವ ಕಸರತ್ತು ನಡೆದಿದೆ. ಈ ಕುರಿತು ರಾಜಣ್ಣ ಜೊತೆ ಚರ್ಚೆ ಮಾಡೋದಕ್ಕೆ ಡಿಸಿಎಂ ಹೋಗಿದ್ರಂತೆ. ಡಿಕೆ ಶಿವಕುಮಾರ್ ಬರುವ ವಿಷಯ ಗೊತ್ತಿದ್ರೂ ಕೂಡ ರಾಜಣ್ಣ ಅವರು ಬರಲೇ ಇಲ್ಲ. ಬಂದ ದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಆಗ್ಬಿಟ್ರು ಡಿಸಿಎಂ ಡಿಕೆ ಶಿವಕುಮಾರ್. ಅಲ್ಲಿ ಮಾಧ್ಯಮಗಳು ಒಂದು ಹೇಳಿಕೆ ಕೂಡ ಕೊಟ್ರು, ಅವ್ರಿಗೆ ಹುಷಾರಿರ್ಲಿಲ್ಲ ಹಾಗಾಗಿ ಬರ್ಲಿಲ್ಲ ಅಂತ, ಡೈರೆಕ್ಟ್ ಮನೆಗೆ ಹೋಗ್ಬಿಟ್ರು ಅಂತ. ಬಟ್ ಏನೇ ಆಗ್ಲಿ ಪಕ್ಷದ ಅಧ್ಯಕ್ಷರು ಬಂದಾಗ ಬರಬೇಕಾಗಿತ್ತು ರಾಜಣ್ಣ ಅನ್ನುವಂತ ಮಾತುಗಳು. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಕುರ್ಚಿ ಕದನ ನಿಲ್ತಾನೆ ಇಲ್ಲ. ಈ ಮಧ್ಯೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೂ ಹಲವರು ಒತ್ತಾಯ ಮಾಡಿದ್ರು. ಅದರಲ್ಲೂ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಸಚಿವ ರಾಜಣ್ಣ ನೇರವಾಗಿಯೇ ಕೌಂಟರ್ ಕೊಟ್ಟಿದ್ರು. ಆದ್ರೆ ಈಗ ಅದೊಂದು ಬೆಳವಣಿಗೆ ಕೈ ಪಾಳ್ಯದಲ್ಲಿಯೇ ಸಂಚಲನ ಸೃಷ್ಟಿ ಮಾಡಿದೆ. ಏನದು ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ವೆಲ್ಕಮ್ ಬ್ಯಾಕ್. ಕೈ ಸುಡ್ತಾ ಇದೆ ಪವರ್ ಫೈಟ್ ಜಟಾಪಟಿ ಕಾಂಗ್ರೆಸ್ ಪಾಳ್ಯದಲ್ಲಿ. ಸಿದ್ದರಾಮಯ್ಯ ಬಂಟನಿಗೆ ಕಾದು ಕಾದು ಸುಸ್ತಾಗ್ಬಿಟ್ರು ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್. ರಾಜಣ್ಣ ಅವರನ್ನ ಭೇಟಿಯಾಗಬೇಕು ಅಂತ ಹೋದ್ರು. ಎಷ್ಟೊತ್ತಾದ್ರೂ ಕೂಡ ಬರ್ತಾರಾ ಅಂದ್ರೆ ರಾಜಣ್ಣ ಬರಲೇ ಇಲ್ಲ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷನನ್ನ ಕೆಳಗಿಳಿಸುವ ಕಸರತ್ತು ನಡೆದಿದೆ. ಈ ಕುರಿತು ರಾಜಣ್ಣ ಜೊತೆ ಚರ್ಚೆ ಮಾಡೋದಕ್ಕೆ ಡಿಸಿಎಂ ಹೋಗಿದ್ರಂತೆ. ಡಿಕೆ ಶಿವಕುಮಾರ್ ಬರುವ ವಿಷಯ ಗೊತ್ತಿದ್ರೂ ಕೂಡ ರಾಜಣ್ಣ ಅವರು ಬರಲೇ ಇಲ್ಲ. ಬಂದ ದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಆಗ್ಬಿಟ್ರು ಡಿಸಿಎಂ ಡಿಕೆ ಶಿವಕುಮಾರ್. ಅಲ್ಲಿ ಮಾಧ್ಯಮಗಳು ಒಂದು ಹೇಳಿಕೆ ಕೂಡ ಕೊಟ್ರು, ಅವ್ರಿಗೆ ಹುಷಾರಿರ್ಲಿಲ್ಲ ಹಾಗಾಗಿ ಬರ್ಲಿಲ್ಲ ಅಂತ, ಡೈರೆಕ್ಟ್ ಮನೆಗೆ ಹೋಗ್ಬಿಟ್ರು ಅಂತ. ಬಟ್ ಏನೇ ಆಗ್ಲಿ ಪಕ್ಷದ ಅಧ್ಯಕ್ಷರು ಬಂದಾಗ ಬರಬೇಕಾಗಿತ್ತು ರಾಜಣ್ಣ ಅನ್ನುವಂತ ಮಾತುಗಳು. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಕುರ್ಚಿ ಕದನ ನಿಲ್ತಾನೆ ಇಲ್ಲ. ಈ ಮಧ್ಯೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೂ ಹಲವರು ಒತ್ತಾಯ ಮಾಡಿದ್ರು. ಅದರಲ್ಲೂ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಸಚಿವ ರಾಜಣ್ಣ ನೇರವಾಗಿಯೇ ಕೌಂಟರ್ ಕೊಟ್ಟಿದ್ರು. ಆದ್ರೆ ಈಗ ಅದೊಂದು ಬೆಳವಣಿಗೆ ಕೈ ಪಾಳ್ಯದಲ್ಲಿಯೇ ಸಂಚಲನ ಸೃಷ್ಟಿ ಮಾಡಿದೆ. ಏನದು ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ವೆಲ್ಕಮ್ ಬ್ಯಾಕ್. ಕೈ ಸುಡ್ತಾ ಇದೆ ಪವರ್ ಫೈಟ್ ಜಟಾಪಟಿ ಕಾಂಗ್ರೆಸ್ ಪಾಳ್ಯದಲ್ಲಿ. ಸಿದ್ದರಾಮಯ್ಯ ಬಂಟನಿಗೆ ಕಾದು ಕಾದು ಸುಸ್ತಾಗ್ಬಿಟ್ರು ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್. ರಾಜಣ್ಣ ಅವರನ್ನ ಭೇಟಿಯಾಗಬೇಕು ಅಂತ ಹೋದ್ರು. ಎಷ್ಟೊತ್ತಾದ್ರೂ ಕೂಡ ಬರ್ತಾರಾ ಅಂದ್ರೆ ರಾಜಣ್ಣ ಬರಲೇ ಇಲ್ಲ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷನನ್ನ ಕೆಳಗಿಳಿಸುವ ಕಸರತ್ತು ನಡೆದಿದೆ. ಈ ಕುರಿತು ರಾಜಣ್ಣ ಜೊತೆ ಚರ್ಚೆ ಮಾಡೋದಕ್ಕೆ ಡಿಸಿಎಂ ಹೋಗಿದ್ರಂತೆ. ಡಿಕೆ ಶಿವಕುಮಾರ್ ಬರುವ ವಿಷಯ ಗೊತ್ತಿದ್ರೂ ಕೂಡ ರಾಜಣ್ಣ ಅವರು ಬರಲೇ ಇಲ್ಲ. ಬಂದ ದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಆಗ್ಬಿಟ್ರು ಡಿಸಿಎಂ ಡಿಕೆ ಶಿವಕುಮಾರ್. ಅಲ್ಲಿ ಮಾಧ್ಯಮಗಳು ಒಂದು ಹೇಳಿಕೆ ಕೂಡ ಕೊಟ್ರು, ಅವ್ರಿಗೆ ಹುಷಾರಿರ್ಲಿಲ್ಲ ಹಾಗಾಗಿ ಬರ್ಲಿಲ್ಲ ಅಂತ, ಡೈರೆಕ್ಟ್ ಮನೆಗೆ ಹೋಗ್ಬಿಟ್ರು ಅಂತ. ಬಟ್ ಏನೇ ಆಗ್ಲಿ ಪಕ್ಷದ ಅಧ್ಯಕ್ಷರು ಬಂದಾಗ ಬರಬೇಕಾಗಿತ್ತು ರಾಜಣ್ಣ ಅನ್ನುವಂತ ಮಾತುಗಳು. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಕುರ್ಚಿ ಕದನ ನಿಲ್ತಾನೆ ಇಲ್ಲ. ಈ ಮಧ್ಯೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೂ ಹಲವರು ಒತ್ತಾಯ ಮಾಡಿದ್ರು. ಅದರಲ್ಲೂ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಸಚಿವ ರಾಜಣ್ಣ ನೇರವಾಗಿಯೇ ಕೌಂಟರ್ ಕೊಟ್ಟಿದ್ರು. ಆದ್ರೆ ಈಗ ಅದೊಂದು ಬೆಳವಣಿಗೆ ಕೈ ಪಾಳ್ಯದಲ್ಲಿಯೇ ಸಂಚಲನ ಸೃಷ್ಟಿ ಮಾಡಿದೆ. ಏನದು ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ.